ಆ ಯೂನಿಯನ್ ಲೀಡರ್ನ ನೀವೇ ಕೊಲೆ ಮಾಡಿದ್ದು ಅಂತ ಒಪ್ಕೊಂಡ್ರೆ ನನ್ನ ಮಕ್ಕಳ ಲೀಡರ್ ಬಂದಿದ್ದಾನೆ ಸರ್. ನೋಡ್ರೆ ಆ ಸಮಾಜಘಾತಕರ ಗ್ಯಾಂಗ್ ಲೀಡರ್ ನೀನೇನಾ? ನಿಮ್ಮ ದೃಷ್ಟಿಲಿ ಅದೊಂದು ಗ್ಯಾಂಗ್ ಅನ್ನೋ ಆಗಿದ್ರೆ ಆ ಗ್ಯಾಂಗ್ಗೆ ನಾನೇ ಲೀಡರ್. ವಾಟ್? ಮಿಸ್ಟರ್ ಶೇಖರ್, ಅವ್ರ ಸಮಾಜಘಾತಕರಲ್ಲ, ಸಮಾಜ ಸೇವಕರು. ಈ ನಿನ್ನ ಸಮಾಜ ಸೇವಕರೆಲ್ಲ ಸೇರ್ಕೊಂಡು ಆ ಯೂನಿಯನ್ ಲೀಡರ್ನ ಕೊಲೆ ಮಾಡಿದ್ದಾರೆ ಗೊತ್ತಾ? ಕೊಲೆನಾ? ಓ, ನೀವು ಪೊಲೀಸ್ನವರು ಯಾರ ಕೈಲಿ ಬೇಕಾದ್ರೆ ಕೊಲೆನೂ ಮಾಡಿಸ್ತೀರಾ, ಕೊಲೆಗಾರರಾಗೂ ಮಾಡ್ತೀರಾ? ಏಯ್, ಈ ಪೊಲೀಸ್ನವ್ರು ಬೆನ್ನ ಹತ್ತಿದ್ರೆ ಭೂತ ತರ ಅಂತ ಇನ್ನೂ ನಿನಗೆ ಗೊತ್ತಿಲ್ಲ. ಮರ್ಯಾದಾಗ ಮರ್ಡರ್ ಕೇಸ್ನ ಒಪ್ಕೊಂಡ್ರೆ ಶಿಕ್ಷೆ ಕಮ್ಮಿ ಆಗುತ್ತೆ. ಒಪ್ಕೋತೀವಿ. ನೀನ್ ನಮ್ಮನ್ನ ಇಷ್ಟೊಂದು ಬಲವಂತ ಮಾಡ್ತಿದ್ದೆ ಅಂತ ಒಪ್ಕೋತೀವಿ. ನಾಳೆ ಕೋರ್ಟಲ್ಲಿ ಕೊಲೆ ಮಾಡಿದ್ದು ನಾವು 5 ಜನ ಮಾತ್ರ ಅಲ್ಲ, ಇನ್ನೂ ಒಬ್ಬ ಇದ್ದ ಅಂತ ಪ್ರೂವ್ ಮಾಡ್ತೀವಿ. ಯಾರದು ಇನ್ನೊಬ್ಬ? ನೀನೇ. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಯಾಕೆ ತಿಳಿಸ್ಬೇಕು? ಎಲ್ಲಿವರೆಗೂ ನೀವು ಹೇಳ್ದಂಗೆ ಕೇಳ್ಕೊಂಡು ಸುಮ್ಮನಿರ್ಬೇಕು? ಯೂನಿಯನ್ ಲೀಡರ್ ಕೊಲೆ ಆಗಿ ಎಷ್ಟು ದಿನ ಆಯ್ತು? ಅಪರಾಧಿಗಳನ್ನ ಯಾಕಿಂದ ಅರೆಸ್ಟ್ ಮಾಡಿಲ್ಲ? ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಕೊಲೆ ಮಾಡಿದವ್ರನ್ನ ಅರೆಸ್ಟ್ ಮಾಡಿ ಈಗಾಗಲೇ ವಿಚಾರಣೆ ಮಾಡ್ತಾ ಇದ್ದೀನಿ. ಯಾರನ್ನ ವಿಚಾರಣೆ ಮಾಡ್ತಿದ್ರ ನೀವು? ಆ ನಿರುದ್ಯೋಗಿ ಯುವಕರು ಹಿಡಿದು ಹಿಂಸಿಸ್ತಾ ಇದ್ದೀರಾ. ಅವ್ರು ಅಮಾಯಕರಾಗಿರೋದು ತಪ್ಪ? ಏನ್ ಹೊಗಳ್ತಾ ಇದೀಯ ನೀನು? ಹೊಗಳ್ತಾ ಇರೋದು ನಾನಲ್ಲ, ನೀವು. ನಿಜಾನ ತಿಳ್ಕೊಂಡು ಮಾತಾಡಿ. ಈ ಕೊಲೆನ ಶಂಕರ್ ಪಾಟೀಲು ಅವನ್ ತಮ್ಮ ಜಯರಾಜ್ ಪಾಟೀಲ್ ಮಾಡಿರೋದು ಅಂತ ಇಡೀ ಊರ್ಗೆ ಗೊತ್ತಿದೆ. ಅದಕ್ಕೆ ಬೇಕಾಗಿರೋ ಸಾಕ್ಷಿ ನನ್ನ ಹತ್ರ ಇದೆ. ನೀವೇನಾದ್ರೂ ಈ ಕೂಡಲೇ ಅವ್ರನ್ನ ಅರೆಸ್ಟ್ ಮಾಡ್ಲಿಲ್ಲ ಅಂದ್ರೆ ನಾಳೆ ಬೆಳಿಗ್ಗೆ ಎಲ್ಲಾ ಪೇಪರ್ನಲ್ಲೂ ಈ ವಿಷಯ ಹೆಡ್ಲೈನ್ ಆಗಿರುತ್ತೆ. ಶಬಾಷ್ ಗಾಂಧಿ, ಶಬಾಷ್. ದುಡ್ಡುಗೋಸ್ಕರ ಯಾರ ಪರವಾಗಿ ವಿರುದ್ಧವಾಗಿ ಏನ್ ಬೇಕಾದ್ರೂ ಬರೆಯುವಂತ ಸಾವಿರಾರು ಪತ್ರಕರ್ತರಿರೋ ಈ ದೇಶದಲ್ಲಿ ನಿಮ್ಮಂತ ಎದೆಗಾರಿಕೆ ಇರೋ, ಪ್ರಾಮಾಣಿಕತೆ ಇರೋ ಒಬ್ಬ ಪತ್ರಕರ್ತ ಇದ್ರೆ ಸಾಕು, ನಾವ್ ಏನ್ ಬೇಕಾದ್ರೂ ಹೋರಾಟ ಮಾಡ್ಬೋದು. ಇಂಥ ಗೌರ್ಮೆಂಟ್ ಕಾಕಿ ಡ್ರೆಸ್ ಹಾಕಿರೋ ರೌಡಿಗಳ ಬಂಡವಾಳನ ಬಯಲ್ಗೆಳಿಬೋದು. ಏಯ್, ನಿಯತ್ತಿಲ್ದಿರೋ ನಿನ್ನಂತವ್ರಿಗೆ ಗೌರ್ಮೆಂಟ್ ಭುಜದ ಮೇಲೆ ಸ್ಟಾರ್ ಕೊಟ್ರೆ, ನಿಷ್ಠೆ ಇರೋ ನಮ್ಮಂತವ್ರಿಗೆ ಆ ದೇವ್ರು ಹಣೆ ಮೇಲೆ ಸ್ಟಾರ್ ಕೊಟ್ಟಿರ್ತಾನೆ. ಇನ್ನೊಂದ್ ಸತಿ ನಿರಪರಾಧಿಗಳ ಮೇಲೆ ಏನಾರ ಕೈ ಮಾಡಿದ್ರೆ ಬಟ್ಟೆ ಬಿಚ್ಚಿ ಬಡ್ಡಿ ಸಮೇತ ವಾಪಸ್ ಮಾಡ್ತೀನಿ. ಬಿ ಕೇರ್ಫುಲ್. ಬನ್ರ. ನಿನ್ನಷ್ಟಕ್ಕೆ ನೀನು ದೊಡ್ಡ ಸಿಪಾಯಿ ಅನ್ಕೊಂಬಿಟ್ಟೆನಾ? ಸಾಕ್ಷಿ ಫೋಟೋ ಯಾಕೋ ಸುಮ್ಮನ ಹೊಡಿತೀಯ ಅವನ್ನ? ಅವ ಬದುಕಿರೋವರೆಗೂ ಸಾಕ್ಷಿಗಳು ತಾವಾಗೆ ಬದುಕಿರ್ತಾವ. ಅವ ಸತ್ ಮೇಲೆ ಅವು ಸತ್ ಹೋಕಾವು ಬ್ರದರ್. ಶೈತಾನ್, ದೆವ್ವ. God bless you. ಏನ್ ಹಾಗೆ ನೋಡ್ತಾ ಇದ್ಯಾ? ನಾನು ನನ್ನ ಮೊಮ್ಮಗ ಒಂದೇ ತರ ಇದೀವಂತನ. ನಾವಿಬ್ರು ಒಂಥರ 2 in 1 ಕಾಪಿ ಇದ್ದಾಗೆ. ನಿನಗೆ ನನ್ ಮೊಮ್ಮಗನ ಕಂಡ್ರೆ ತುಂಬಾ ಇಷ್ಟ ಅಲ್ಲ? ಅವ್ರು ನಂಗೆ ಈ ಕೈ ತೋರಿಸಿ, ನನ್ ಕೈ ನೋಡು ಎಷ್ಟು ರಫ್ ಆಗಿದೆ, ತಟ್ಟದ ಅಂದ್ರೆ ಚಟ್ಟಕ್ ಸೇರ್ಕೊಂಡ್ಬಿಡ್ಬೇಕು ಅಂತ ಹೇಳ್ತಾ ಇದ್ರೆ ಮತ್ ತಡ ಯಾಕೆ ಮಾಡ್ತೀಯಾ? ನೀನು ತಟ್ಬಿಡು. ನಿನ್ ಗಂಡ ನನ್ ತಾತ ನಿಂಗ್ ಸೌತಿ ಆಗ್ತೀಯಾಳೆ. ಇಂಥ ಹುಡುಗಿನ ಮಲ್ಲಿಟ್ಕೊಂಡಿದ್ಯಾ? ಹಾವು ಹಾಲಿಡ್ತಾ ಇದ್ಯಾ ನೀನು? ನಿನ್ ಗಂಡಿಗೆ ಡೌ ಹೊಡಿತೀಯಾಳ ಅವಳು? ಏಯ್ ಏಯ್, ನಮ್ಮನೆ ನೋಡ್ತೀಯಾಳೆ ಕಪ್ಚಿ. ಅಯ್ಯೋ ದೇವ್ರೆ,
ಇವಳೊಬ್ಳು ನನಗೆ ಸೌತಿ ತರ ಕಾಡ್ಸೋಕ್ ಬಂದ್ಬಿಟ್ಲಲ್ಲ, ಶೀಲವಂತೆ. ಆಹಾ, ನನ್ನ ಗಂಡನ್ ಫೋಟೋ ನೋಡಿ ಕೀಗೆ ನುಲಿತಾ ಇದ್ದಾಳಲ್ಲ, ಅವ್ರನ್ನ ಎದುರುಗ್ ನೋಡ್ಬಿಟ್ಟಿದ್ರೆ ಏನ್ ಗತಿ? ಇಷ್ಟೊತ್ತಿಗೆ ಅವ್ರನ್ನ ಕರ್ಕೊಂಡು ಓಡೋಗ್ಬಿಟ್ಟಿರೋ ಶೀಲವಂತೆ. ಆಹಾ, ಕನ್ಯಾಕುಮಾರಿ. ಚಾರ್ಜ್. ಏಯ್ ನಿನ್ನ ಕೂರಿ. ಏನಜ್ಜಿ, ಏನ್ ವಿಷಯ? ಯಾಕೆಲ್ಲ ಒಂಥರ ಇದ್ದೀರಾ? ಅದ್ಗೆ ಏನ್ ವಿಷಯ? ಅಣ್ಣ, ಯಾಕೆಲ್ಲ ಒಂಥರ ಇದ್ದೀರಾ? ಪ್ರೀತಿ ಅಣ್ಣನವರಿಗೆ ನಿಮ್ಮ ತಮ್ಮ ವಿದ್ಯಾಧರ ಮಾಡೋ ನಮಸ್ಕಾರಗಳು. ವಿಜಯ್ ಮತ್ತು ಮಕ್ಕಳಿಗೆ ನನ್ನ ಆಶೀರ್ವಾದಗಳು. ನಿಮ್ಮೆಲ್ಲರ ಸಹಾಯದಿಂದ ಮಸ್ಸೂರಿಗೆ ಬಂದಿದ್ದಾಯಿತು. ಇಲ್ಲಿವರೆಗೂ ನಮ್ಮ ಸಂಸಾರದ ಕಷ್ಟಗಳನ್ನೆಲ್ಲ ನೀವೊಬ್ಬರೇ ಹೊತ್ಕೊಂಡಿದ್ದೀರಾ. ನಾನು ಸಹ ಕಷ್ಟಪಟ್ಟು ಓದಿ IAS ಪಾಸ್ ಮಾಡಿ ದೊಡ್ಡ ಅಧಿಕಾರಿಯಾಗಿ ನಿಮ್ಮ ಕಷ್ಟದಲ್ಲಿ ಭಾಗಿಯಾಗಬೇಕು ಅಂದ್ಕೊಂಡಿದ್ದೀನಿ. ಅಣ್ಣ, ಪರೀಕ್ಷೆ ಹತ್ರ ಬಂತು. ಫೀಸ್ ಕಟ್ಟಕ್ಕೆ ಇನ್ನು 5 ದಿವಸ ಟೈಮ್ ಇದೆ. ಹಾಗೇನಾದರೂ ಹಣ ಕಳಿಸಾಗದಿದ್ದಲ್ಲಿ ನಾನು ನಮ್ಮ ಸಂಸಾರದಲ್ಲಿ ಭಾಗಿಯಾಗೋಕ್ಕಾಗದೆ ನಾನೇ ನಿಮಗೆ ಭಾರವಾಗ್ಬೋದು. ಹಾಗಾಗಲೂ ನನಗಿಷ್ಟ ಇಲ್ಲ. ಅಂಥ ಪರಿಸ್ಥಿತಿ ಬಂದರೆ ನಾನು ಎಂಥ ತ್ಯಾಗಕ್ಕೂ ಸಿದ್ಧ. ಇಂತಿ ನಿಮ್ಮ ಪ್ರೀತಿಯ ತಮ್ಮ ವಿದ್ಯಾಧರ. ವಿಜಯ್, ವಿದ್ಯಾಧರನ ಸ್ವಭಾವ ಎಷ್ಟು ಸೂಕ್ಷ್ಮ ಅಂತ ನಮಗೆಲ್ಲ ಗೊತ್ತು. ಇಂಥ ಸಮಯದಲ್ಲಿ ಅವನು ಜೀವಕ್ಕೇನಾದ್ರು ಅಪಾಯ ಮಾಡ್ಕೊಂಡ್ಬಿಟ್ರೆ ಏನಪ್ಪ ಮಾಡೋದು? ಹೋಗಯ್ಯ ಹೋಗು. ಇದಕ್ಕೆ ಮುಂಚೆ ತಗೊಂಡಿದ್ಕೆ ಬಡ್ಡಿ ಕೊಟ್ಟಿಲ್ಲ. ನಾನೇ ಕೋರ್ಟ್ ನೋಟಿಸ್ ಕೊಡ್ಬೇಕು ಅಂತಿದ್ದೀನಿ. ಇನ್ನ ದುಡ್ಡು ಕೇಳಿದ್ರೆ ಹೇಗೆ ಕೊಡ್ಲಿ? ನಿನ್ ತಮ್ಮ ಓದಿ ಸಾಕು, ಯಾವ್ದ್ರ ಕೆಲಸ ನೋಡ್ಕೊಳಕ್ ಹೇಳು. ದಯವಿಟ್ಟು ಹಾಗನ್ಬೇಡಿ ಸುರೇಶ್ ಬೈ. ನಾನು ತುಂಬಾ ಕಷ್ಟದಲ್ಲಿದ್ದೀನಿ. ಇದೊಂದು ಸಾರಿ ಸಹಾಯ ಮಾಡಿ, ಮತ್ತೆ ನಾನು ನಿಮ್ಮನ್ನು ಕೇಳಲ್ಲ. ನಮ್ಮ ಕೈ ಸುಮ್ಮನೆ ತೊಂದರೆ ಕೊಡ್ಬೇಡ್ರಿ, ಹೋಗ್ರಿ. ಮಿಸ್ಟರ್ ವಿಜಯ್, ಪ್ಲೀಸ್ ಕಮ್. ನಡಿ ನನ್ನ ಜೊತೆಗೆ. ಎಲ್ಲಿಗೆ? ಇದು ಆರ್ಡರ್ ಅಲ್ಲ, ರಿಕ್ವೆಸ್ಟು. ನಿನ್ನಿಂದ ಒಂದು ಕೆಲಸ ಆಗಬೇಕು. ಪ್ಲೀಸ್ ಕಮ್. ಎಲ್ಲೋ ಸಾಹೇಬ ನಿಮ್ಮ ಮನುಷ್ಯ ಬರ್ತಾನೆ, ವೇಟ್ ಮಾಡಿ. ಅಣ್ಣ DCPನ ವೇಟ್ ಮಾಡ್ತಾ ಇದಾರೆ ನೋಡು. ತಗೊಳ್ಳೆ ತಮ್ಮ, ದಾಣದ ಬಂದಂಗೆ ಕಾಣ್ತದೆ. ಮಿನರಲ್ ವಾಟರ್ ಹೊಡಿ. ನಮಗೆ ಬೇಕಾಗಿರೋದು ಕಾವೇರಿ ನೀರು, ಈ ಮಿನರಲ್ ವಾಟರ್ ಅಲ್ಲ. ಅನ್ನೊಂದು ಯಾವ ತರ ಆಯ್ತು, ವಿಷ್ಣು ತರ ಕಾಣ್ತಾನೆ ಅಂತ ನಮ್ಮ ಪಂಚಾಂಗ ಹೇಳ್ತಾ ಇದೆ ಉಸ್ಸಾರು. ನಾನು ಯಾರು ಅಂತ ನಿಂಗೆ ಗೊತ್ತಿಲ್ಲ ಅಂತ ಕಾಣ್ತದೆ. ಪಾಟೀಲ್, ಶಂಕರ್ ಪಾಟೀಲ್. ನಿನ್ ಬಗ್ಗೆ ಇವರು ಬಾಳ ಹೇಳಾರ. ಲೇ ತಮ್ಮ, ನಿನಗೆ ರೊಕ್ಕದ ಅವಶ್ಯಕತೆ ಭಾಳ ಐತಿ ಅಂತ ನಮಗೆ ಗೊತ್ತಾಯ್ತು. ನಾವು ಹೇಳಿದ ಕೆಲಸ ನೀನು ಮಾಡಿದಪ್ಪ ಅಂದ್ರೆ ನಿನಗೆ ಎಷ್ಟು ರೊಕ್ಕ ಬೇಕು ಹೇಳ ಅಷ್ಟು ನಾವು ಕೊಡ್ತೀವಿ. ನೀನು ಮಾಡಬೇಕಾದ ಕೆಲಸ ಏನಪ್ಪ ಅಂದ್ರೆ ನಾವು ಹೇಳಿದ ಜನಗಳನ್ನ ರಿಪೇರಿ ಮಾಡೋದು ಮತ್ತು ಮುಗಿಸ್ಬಿಡೋದು ಅಷ್ಟೇ. ನನ್ನ ಹತ್ರ ಸಾಕಷ್ಟು ಮನಿ ಪವರ್ ಐತಿ. ಆದ್ರೆ ರಾಕೆಟ್ಟು, ಗ್ರೈನೆಟ್ಟು, ಮಿಸೈಲ್ ಪವರ್ ಅನ್ಸ್ಕೊಂಡು ಒಂದು ಮ್ಯಾನ್ ಪವರ್ ಬೇಕು. ಆ ಪವರು ನಿನ್ನ ಹತ್ರ ಐತಿ. ನಾವು ಹೇಳಿದ ಕೆಲಸ ಮಾಡಿ ನಮ್ಮ ಜೊತೆಗೆ ಬಾ, ಅಷ್ಟು ಸಾಕು. ನೀವು ದೇವಸ್ಥಾನದಲ್ಲಿ ಗಡ್ಗಂಬ ನಿಂತ ಹಾಗೆ ಸದಾ ಇವ್ರ ಎಡಭಾಗದಲ್ಲಿ ಬಲಭಾಗದಲ್ಲಿ ನಿಂತಿದ್ರೆ ಸಾಕು ಅಂತ ನಮ್ಮ ಪಂಚಾಂಗ ಹೇಳ್ತಾ ಇದೆ. ನಿನಗೆ ಏನ್ ಬೇಕು ಅನ್ನೋದನ್ನ ನಾನು ಕೊಡ್ತೀನಿ. ಆದ್ರೆ ನಾನು ಹೇಳಿದ ಕೆಲಸನ ನೀನ್ ಮಾಡ್ಬೇಕು. ಆಕತನ? ಸ್ವಲ್ಪ ಈ ಕಡೆ ಬರ್ತೀರಾ? ಏನಂದೆ? ಸ್ವಲ್ಪ ಈ ಕಡೆ ಬನ್ರಿ.
ನಾನೆಲ್ಲೇ ಹೋದ್ರೂ ಇದು ನನ್ನ ಜಾಗ. ಅರ್ಥ ಆಗ್ಲಿಲ್ವಾ? ಸೆಂಟರ್ ಆಫ್ ಅಟ್ರಾಕ್ಷನ್. ಈ ಹಿಂದೆ ಮುಂದೆ ಎಡಗಡೆ ಬಲಗಡೆ ಎಲ್ಲ ನಿಂತ್ಕೊಳ್ಳೋದು ನಿನ್ನಂತವನು. ಅವ್ನು ಮಾರಿ ನೋಡ್ತೀರಿ, ಬರಲ್ಲ ಈ ಕಡೆ. ಯಾಕೋ ಪಂಚಾಂಗ ಕೈ ಕೊಡೋಂಗ್ ಕಾಣ್ತಾ ಇದೆಯಲ್ಲ. ನೋಡಿದ್ಯಾ, ಬಿಟ್ಟಿ ಅನ್ನಕ್ಕೆ ತೊಟ್ಟಿ ನಾಯಿಗಳ ತರ ಹೇಗೆ ನಿನ್ನ ಹಿಂದೆ ಓಡೋಗಿ ನಿಂತ್ಕೋತಿದಾರೆ ಇವರು ಅಂತ. ಹುಲಿ ಹಸ್ಕೊಂಡಿದ್ದು ಸಾಯುತ್ತೆ ಹೊರತು ಹುಲ್ಲು ಮಾತ್ರ ತಿನ್ನಲ್ಲ. ನಾನು ಹೇಳೋದನ್ನ ಕರೆಕ್ಟಾಗಿ ಕೇಳಿಸ್ಕೊ. ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ, ನನ್ನ ದಾರಿನೇ ಬೇರೆ. ನನ್ನ ಜನ ಫಾಲೋ ಮಾಡ್ತಾರೆ, ನಾನು ಅದನ್ನು ಗೌರವಿಸ್ತೀನಿ. ನಿನ್ನಂತವ್ನು ಮಾಡೋ ಮನೆ ಹಾಳು ಕೆಲಸಗಳಿಗೆ ನನ್ನನ್ನು ಯೂಸ್ ಮಾಡ್ಕೊಳಕ್ ಹೋದ್ರೆ ಮೊದಲು ಸುಡೋದು ನಿನ್ನ ಮನೆನೇ. ಏನಯ್ಯ ನೀನು? ಲೈಫಲ್ಲಿ ಮುಂದೆ ಬರಬೇಕು ಅಂತ ಸ್ವಲ್ಪಾನು ಗೊತ್ತಿಲ್ವಲ್ಲ ನಿಂಗೆ? ಛೀ, ನಿನ್ನಂತವನಿಗೆ ಸರ್ಕಾರ ಕಾಕಿ ಬಟ್ಟೆ ಕೊಟ್ಟಿರೋದು ಜನಗಳ ತಲೆ ಕಾಯಿಲಿ ಅಂತ, ಇಂಥ ಸಮಾಜಘಾತಕರ ತಲೆ ಹಿಡಿಲಿ ಅಂತ. ಪಾಟೀಲ್ರೇ, ನಿಮ್ಮ ಹುಡುಗರುಗಳಿಗೆ ಹೇಳಿ ಇಂಥ ಆಟದ ಸಾಮಾನುಗಳು ಶಿವಾಜಿನಗರ ಗುಜರಿಲಿ ಕೆಜಿ ಗಟ್ಟಲೆ ಸಿಗುತ್ತೆ ಅಂತ. ಆದ್ರೆ ಇದನ್ನ ಹಿಡಿಯೋದಕ್ಕೆ ಒಂದು ಗ್ರಿಪ್ ಬೇಕು. ಆ ಗ್ರಿಪ್ ಹಿಡಿಯಕ್ಕೆ ಏನ್ ಬೇಕು ಹೇಳಿ? ತಾಕತ್ ಬೇಕು. ಆ ತಾಕತ್ತು ಯಾವ ಬಜಾರಲ್ಲೂ ಸಿಗಲ್ಲ. ಗಂಡ್ಸಾದವನು ತಾಯಿ ಗರ್ಭದಿಂದ ಹೊರಗೆ ಬರ್ತಾನೆ, ಪಡ್ಕೊಂಡೇ ಬಂದಿರ್ತಾನೆ. ದಯವಿಟ್ಟು ಬನ್ನಿ, ಎಲ್ಲ ಎತ್ಕೊಳ್ಳಿ. ಆಕ್ಸಿಡೆಂಟ್ ನನ್ನ ಮಗಳೇ ಮಾಡಿದಾಳೆ ಅನ್ನೋದಕ್ಕೆ ಆಧಾರ ಏನು? ಆಧಾರ ಅಂದ್ರೆ ಸಾಕ್ಷಿ ಕೇಳ್ತಾ ಇದ್ದೀರಾ? ಆ ಆಕ್ಸಿಡೆಂಟ್ ನಾನು ಒಬ್ಬನೇ ಅಲ್ಲ, ತುಂಬಾ ಜನ ನೋಡಿದ್ದಾರೆ. ಸಾಕ್ಷಿನ ಎಲ್ಲಿ ಹ್ಯಾಕ್ ಕರ್ಕೊಂಡ್ಬರ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಮಿಸ್ಟರ್, ಆ ಆಕ್ಸಿಡೆಂಟ ನನ್ನ ಮಗಳೇ ಮಾಡಿದಾಳೆ ಅನ್ನೋದು 100% ಸತ್ಯ. ಆದರೆ ನನ್ಗಿರೋಳು ಅವಳೊಬ್ಳೇ ಮಗಳು. ಇಲ್ಲಿ ನೋಡಿ, ನಾಳೆನೇ ಅವಳ ಮದುವೆ. ಈ ವಿಷಯ ಪೊಲೀಸು ಗೊತ್ತಾಯ್ತು ಅಂದ್ರೆ ಅವಳ ಹಸೆಮಣೆ ಏರೋದು ಬಿಟ್ಟು ಜೈಲಿನ ಕಂಬಿ ಎಣಿಸ್ಬೇಕಾಗುತ್ತೆ. ಈ ಮದುವೆ ಮನೆ ಹೋಗಿ ಸ್ಮಶಾನ ಆಗೋಗುತ್ತೆ. ನಿಮಗೂ ಗೊತ್ತಿರ್ಬೋದು, ಒಂದು ಹೆಣ್ಣಿಗೆ ಗಂಡು ಹುಡುಕಿ ಮದುವೆ ಮಾಡೋದು ಎಷ್ಟು ಕಷ್ಟ ಅಂತ. ಅದೇನೋ ಸರಿ, ಆದ್ರೆ ಆಕ್ಸಿಡೆಂಟ್ ಆದವನ್ ಗತಿ? ಅವನಿಗೆ ನಾನು ಏನೂ ಅನ್ಯಾಯ ಮಾಡಲ್ಲ. ಅವನ ಹಾಸ್ಪಿಟ್ಲ್ ಖರ್ಚೆಲ್ಲ ನಾನೇ ಕೊಡ್ತೀನಿ. ಅದೂ ಸಾಕಾಗ್ಲಿಲ್ಲ ಅಂದ್ರೆ ಇನ್ನೂ ಹಣ ಕೊಡ್ತೀನಿ. ನನ್ನ ಮಗಳು ಮಾಡಿದ ತಪ್ಪನೆಲ್ಲ ನಾನು ಹೊತ್ಕೊಂಡು ನಾನು ಜೈಲ್ಗೆ ಹೋಗ್ತೀನಿ. ನೀವೇ ಜೈಲ್ಗೆ ಹೋದ್ರೆ ಕನ್ಯಾದಾನ ಯಾರು ಮಾಡ್ತಾರೆ? ಅಜಾಗರೂಕತೆಯಿಂದ ಕಾರು ಓಡಿಸಿ ಒಬ್ಬ ಅಮಾಯಕ ವ್ಯಕ್ತಿ ಅಂಗವಿಕಲನಾಗಲು ಕಾರಣನಾದ ವಿಜಯ್ ಅನ್ನೋ ಅಪರಾಧಿಗೆ IPC ಸೆಕ್ಷನ್ 348 ಪ್ರಕಾರ 6 ತಿಂಗಳ ಕಠಿಣ ಕಾರಾಗೃಹ ಶಿಕ್ಷೆ ಹಾಗೂ 2,000 ರೂಪಾಯಿ ದಂಡ ವಿಧಿಸಲಾಗಿದೆ. ಅಜ್ಜಿ, ಅವನು ಬರೋ ತಡ ಆಗುತ್ತೆ, ನೀನು ಹೋಗಿ ಮಲ್ಕೋ. ಎಷ್ಟೊತ್ತಾದ್ರೂ ಸರಿ, ಅವನಿಗೆ ಬಡಿಸ್ಬಿಟ್ಟೆ ನಾನು ಮಲ್ಗೋದು. ವಿಚಿತ್ರ ನಿಂದು. ಎದುರುಗಡೆ ಇದ್ರೆ ಬೈತಿರ್ತೀಯ, ಬರೋ ತಡ ಆದ್ರೆ ಹೀಗೆ ಒದ್ದಾಡ್ತೀಯ. ನೀವು ಸುಮ್ನಿರ್ರಿ. ಪ್ರೀತಿ ಅಂದ್ರೆ ಹಾಗೇನೆ. ಅಜ್ಜಿ, ನೀವ್ ಹೋಗಿ ಮಲ್ಕೊಳ್ಳಿ, ನಾನ್ ಬಡಿಸ್ತೀನಿ. ನನ್ನ ಮೊಮ್ಮಗನಿಗೆ ನಾನೇ ಬಡಿಸ್ಬೇಕು. ನೀವಿಬ್ರು ಹೋಗಿ. ವಿಜಯ್, ಸಾಹೇಬ್ರು ಕರಿತಿದ್ದಾರೆ. ನನ್ನ? ಹೌದು ಸರ್, ತಾವೇನೋ ಕರೆದ್ರಂತೆ. ಸರ್, ನೀವಾ? ವಿಜಯ್, ನಾನು ಜೈಲರಾಗಿದ್ಕೊಂಡು ತಪ್ಪು ಮಾಡಿಬಿಟ್ಟೆ. ನನಗೆ ನಾಚಿಕೆ ಆಗ್ತಿದೆ. ನನ್ನ ಮಗಳ ಭವಿಷ್ಯ ನನ್ನ ಕಣ್ಮುಂದೆ ಇಲ್ದಿದ್ರೆ ನಾನು ಖಂಡಿತವಾಗ್ಲೂ ಇಂಥ ತಪ್ಪು ಮಾಡ್ತಾ ಇರಲಿಲ್ಲ. ಅಯ್ಯೋ, ಅದೆಲ್ಲ ಬಿಡಿ ಸರ್. ನಿಮ್ಮ ಮಗಳಾಗಿದ್ದಾಳೆ, ಚೆನ್ನಾಗಿದ್ದಾಳಾ? ತುಂಬ ಸಂತೋಷವಾಗಿದ್ದಾಳೆ. ಓಕೆ, ಅಷ್ಟಿದ್ರೆ ಸಾಕು ಬಿಡಿ. ಆ ದೇವರು ಇಷ್ಟು ಚಿಕ್ಕ ವಯಸ್ಸಿಗೆ ನಿಮ್ಗೆ ಎಷ್ಟು ದೊಡ್ಡ ಬುದ್ಧಿ ಕೊಟ್ಟಿದ್ದಾನೆ. ನಿಮ್ಮನ್ನೇ ನನ್ನ ಗುರುವಾಗಿ ಸ್ವೀಕರಿಸಬೇಕು ಅಂತ ನನ್ನ ಅಂತರಾತ್ಮ ಹೇಳ್ತಾ ಇದೆ. ವಿಜಯ್, ಏನ್ ಸರ್ ನೀವು ನನ್ನ ಗುರು? ನೀವೇ ನನ್ನ ಗುರು, ನೀವೇ ನನ್ನ ಗುರು.
ಪ್ರೀತಿಯ ವಿದ್ಯಾಧರವರಿಗೆ ನನ್ನ ಹೆಸರು ವಿಶ್ವನಾಥ್ ರಾವ್ ಅಂತ. ಯಾವ ಜೈಲಲ್ಲಿ ನಿಮ್ಮ ತಮ್ಮ ವಿಜಯ್ 6 ತಿಂಗಳ ಶಿಕ್ಷೆ ಅನುಭವಿಸ್ತಾ ಇದ್ದಾರೋ ಅದೇ ಜೈಲಲ್ಲಿ ನಾನು ಜೈಲರ್ ಆಗಿದ್ದೀನಿ. ನಿಮ್ಮ ಓದಿಗೆ ಅನುಕೂಲ ಆಗಲಿ ಅಂತ DD ರೂಪದಲ್ಲಿ ಸ್ವಲ್ಪ ಹಣ ಕಳಿಸ್ತಾ ಇದ್ದೀನಿ. ಆದರೆ ಈ ಹಣ ನಿಮ್ಮ ತಮ್ಮ ವಿಜಯ್ದು. ಇದು ಅವರು ನಿಮಗೋಸ್ಕರ ಮಾಡ್ತಾ ಇರೋ ತ್ಯಾಗದ ಫಲದ್ದು. ನಿಮ್ಮ ಓದು ಚೆನ್ನಾಗಿ ಸಾಗಲಿ ಅಂತ ಹಾರೈಸೋ ಇತಿ ವಿಶ್ವನಾಥ್ ರಾವ್.